ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಸೋಮವಾರದಿಂದ ಕಾವೇರಲಿದೆ ಚಳಿಗಾಲದ ಅಧಿವೇಶನ. ಕಾಂಗ್ರೆಸ್ ವರ್ಸಸ್ ದೋಸ್ತಿ ನಡುವೆ ಜಂಗಿ ಕುಸ್ತಿಗೆ ವೇದಿಕೆ ರೆಡಿ. ಸರ್ಕಾರವನ್ನ ಕಟ್ಟಿಹಾಕಲು ಪ್ರತಿಪಕ್ಷಗಳ ತಂತ್ರ, ಒಗ್ಗಟ್ಟಾಗಿ ಕೌಂಟರ್ ಕೊಡಲು ಕಾಂಗ್ರೆಸ್ ಪ್ರತಿತಂತ್ರ. ಚಳಿಗಾಲದ ಅಧಿವೇಶನದಲ್ಲಿ ಮತ್ತೆ ಸದ್ದು ಮಾಡಲಿರೋ ಭಾವಚಿತ್ರಗಳ ಸಮರ. ಕಳೆದ ಬಾರಿ ವೀರ ಸಾವರ್ಕರ್ ಫೋಟೋಗೆ ಕಾಂಗ್ರೆಸ್ ತೀವ್ರ ಆಕ್ಷೇಪ. ಈ ಸಲ ಸಾವರ್ಕರ್ ಭಾವಚಿತ್ರ ತೆಗೆಸಿ ನೆಹರು, ಇಂದಿರಾ ಗಾಂಧಿ ಭಾವಚಿತ್ರ ಅಳವಡಿಕೆಗೆ ತಯಾರಿ. ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನಕ್ಕೆ ಕೋಟಿ ಕೋಟಿ ಖರ್ಚು. ಪ್ರತಿ ಗಂಟೆಗೆ 20 ಲಕ್ಷ, 8,000 ರೂಪಾಯಿ ವ್ಯಯ. ಕಳೆದ ಅಧಿವೇಶನದಲ್ಲಾದ 15 ಕೋಟಿ ರೂಪಾಯಿ ಲೆಕ್ಕಾಚಾರ ಸಿಕ್ಕಿಲ್ಲ ಎಂದು ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡದ್ ಮಾಹಿತಿ. ಚನ್ನಪಟ್ಟಣ ಸೋಲಿನ ಬಳಿಕವೂ ಫುಲ್ ಆಕ್ಟಿವ್ ಆಗಿರುವ ನಿಖಿಲ್. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಬಳಿಕ ಅಮಿತ್ ಶಾ ಭೇಟಿಗೆ ತಯಾರಿ. ಸೋಮವಾರ ಮೀಟಿಂಗ್. ರಾಜ್ಯ ರಾಜಕಾರಣ, ಚನ್ನಪಟ್ಟಣ ಸೋಲಿನ ಬಗ್ಗೆ ಚರ್ಚೆ. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರೋ ಅಥವಾ ಜ್ಯೋತಿಷಿನೋ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಪತನವಾಗುತ್ತೆ ಅನ್ನೋದು ಸುಳ್ಳು. ವಿಜಯೇಂದ್ರಗೆ ಜನರ ಬಗ್ಗೆ ಕಾಳಜಿ ಇದ್ರೆ ಯತ್ನಾಳ್ ಮೇಲೆ ಕೇಸ್ ದಾಖಲಿಸಲಿ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸವಾಲ್. ಮನೆಯೊಂದು 3 ಬಾಗಿಲಾದ ಕೇಸರಿ ಮನೆ. ಇಂದು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ. ಯತ್ನಾಳ್ ಟೀಮ್ ವಿಚಾರ, ವಿಜೇಂದ್ರ ಕಾರ್ಯವೈಖರಿ ಪ್ರಮುಖವಾಗಿ ಚರ್ಚೆ ಸಾಧ್ಯತೆ. ಮೂಡ ಹಗರಣದ ಬೆನ್ನಲ್ಲೇ ಮಹಾನಗರ ಪಾಲಿಕೆಯಲ್ಲಿ ಎಡವಟ್ಟು. ನೌಕರನಿಂದಲೇ ಕೋಟಿ ಕೋಟಿ ಲೂಟಿ. ವಾಣಿ ವಿಲಾಸ ನೀರು ಸರಬರಾಜು ನಿಗಮದಲ್ಲಿ ನಕಲಿ ಬಿಲ್ ನೀಡಿ ಹಣ ಗುಳುಂ ಸ್ವಾಹ. ವಿಶ್ವ ಒಕ್ಕಲಿಗರ ಮಠಕ್ಕೆ ಕೆಎಎಸ್ ಅಧಿಕಾರಿ ಉತ್ತರಾಧಿಕಾರಿ. ಡಾಕ್ಟರ್ ಎಚ್.ಎಲ್. ನಾಗರಾಜು ಉತ್ತರಾಧಿಕಾರಿಯಾಗಿ ನೇಮಕ. ಚಂದ್ರಶೇಖರನಾಥ ಶ್ರೀಗಳ ಅನಾರೋಗ್ಯದ ಹಿನ್ನೆಲೆ ಪೀಠ ತ್ಯಾಗ. ಡಿಸೆಂಬರ್ 15ರಂದು ನಾಗರಾಜು ನಿಶ್ಚಲಾನಂದನಾಥ ಶ್ರೀಯಾಗಿ ಪಟ್ಟಾಭಿಷೇಕ. ನಂದಿನಿ ದೋಸೆ ಇಡ್ಲಿ ಹಿಟ್ಟು ತಡೆಗೆ ವ್ಯಾಪಕ ಆಕ್ರೋಶ. ದಿಢೀರ್ ಅಂತ ಕೆಎಂಎಫ್ ಎಂಡಿ ಎಂಕೆ ಜಗದೀಶ್ ವರ್ಗಾವಣೆಯಿಂದ ಹಲವು ಶಂಕೆ. ಕೇರಳದ ಲಾಬಿಗೆ ಮಣಿತಾ ಸರ್ಕಾರ. ಕನ್ನಡಿಗರಿಂದ #ಬಾಯ್ಕಾಟ್ ಪ್ರಾಡಕ್ಟ್ ಅಭಿಯಾನ. ಕಾಫಿ ಟೀ ಸವಿಯೋದಕ್ಕೆ ಪೇಪರ್ ಕಪ್ ಬಳಸ್ತೀರಾ? ಅಭ್ಯಾಸ ಬದಲಿಸದಿದ್ದರೆ ಆರೋಗ್ಯಕ್ಕೆ ಹಾನಿಕರ. ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚು. ಆಹಾರ ಇಲಾಖೆ ನಡೆಸಿದ ಟೆಸ್ಟ್ನಲ್ಲಿ ಆಘಾತಕಾರಿ ಅಂಶ. ಚಳಿಗಾಲದಲ್ಲಿ ಹೆಚ್ಚಾಗ್ತಿದೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು. ಚಳಿಗೆ ಹೆಪ್ಪುಗಟ್ಟುತ್ತಿರುವ ರಕ್ತ ಹೆಪ್ಪುಗಟ್ಟಿ ಹೃದಯಾಘಾತ. ಕೊರೆವ ಚಳಿಗೆ ಮಾರ್ನಿಂಗ್ ವಾಕ್ ಮಾಡದಂತೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ವೈದ್ಯರ ಸಲಹೆ. ಜೈಲಿನಲ್ಲಿ ಮತ್ತೊಂದು ರಾಜಾತಿಥ್ಯ ಪ್ರಕರಣ ಬಯಲು. ಕಲಬುರಗಿ ಕಾರಾಗೃಹದಲ್ಲಿ ಕೈದಿಗಳ ಐಷಾರಾಮಿ ಜೀವನ. ಮೊಬೈಲ್, ಸಿಗರೇಟ್, ಎಣ್ಣೆ ಏನಂತೂ ಏನಿಲ್ಲ. ಹುಚ್ಚು ಕೋತಿಯ ಅಟ್ಟಹಾಸಕ್ಕೆ ಬೆಳಗಾವಿಯ ನೀಲಜಿ ಗ್ರಾಮ ಜನ ಹೈರಾಣ. ಮನೆ ಶಾಲೆಗೂ ನುಗ್ಗಿ ಸಿಕ್ಕವರ ಮೇಲೆ ಅಟ್ಯಾಕ್. ಕೈಗಳಲ್ಲಿ ದೊಣ್ಣೆ ಹಿಡಿದುಕೊಂಡೇ ಓಡಾಡೋ ಜನರು. ರಾಜಧಾನಿಯಲ್ಲಿ ನಿಲ್ಲದ ಆಟೋ ಚಾಲಕರ ದರ್ಪ. ನಡು ರಸ್ತೆಯಲ್ಲೇ ಹೆಚ್ಚುವರಿ ಹಣ ನೀಡುವಂತೆ ಆಟೋ ಚಾಲಕನ ಕಿರಿಕ್. ಹಣ ಕೊಡಲು ಒಪ್ಪದ್ದಕ್ಕೆ ಅವಾಚ್ಯವಾಗಿ ನಿಂದನೆ. ಫಾಲೋ ಮಾಡಿ ಹಲ್ಲೆಗೂ ಯತ್ನಿಸಿರುವ ಆರೋಪ. ಕೊಪ್ಪಳದಲ್ಲಿ ಬೀಗ ಹಾಕಿರೋ ಮನೆಗಳೇ ಟಾರ್ಗೆಟ್. ಒಂದೇ ದಿನ 3 ಮನೆಗೆ ಕನ್ನ ಹಾಕಿರುವ ಕದಿಮರು. ಒಂದು ಮನೆಯಲ್ಲಿ ಬಂಗಾರ, 20,000 ನಗದು, 25 ಕೆಜಿ ಬೆಳ್ಳಿ ಕಳ್ಳತನ. ಕಳ್ಳನ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಚಂಪಾಷಷ್ಠಿ ಹಿನ್ನೆಲೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬ್ರಹ್ಮರಥೋತ್ಸವ. ವೃಶ್ಚಿಕ ಲಗ್ನದಲ್ಲಿ ರಥರೋಹಣ. ನಾಗಕ್ಷೇತ್ರ ಕುಕ್ಕೆಯಲ್ಲಿ ಸಾವಿರಾರು ಭಕ್ತರು ಜಮಾವಣೆ.
ಭಗವಾನ್ ಕೃಷ್ಣನ ದೇಗುಲಕ್ಕೆ ಹರಿದು ಬಂತು ಕೋಟಿ ಕೋಟಿ ಹಣ. 1 ಕೆಜಿ ಚಿನ್ನದ ಬಿಸ್ಕೆಟ್, 23 ಕೋಟಿಗೂ ಅಧಿಕ ನಗದು ದೇಣಿಗೆ. ರಾಜಸ್ಥಾನದ ನಲ್ವಾಸಿಲಿಯಾ ಸೇಠ್ ದೇವಾಲಯಕ್ಕೆ ಭರಪೂರ ದೇಣಿಗೆ. ಒಟ್ಟಿಗೆ ಕಾಣಿಸಿಕೊಂಡ ಐಶ್ ಹಾಗೂ ಅಭಿಷೇಕ್ ಬಚ್ಚನ್. ಮುಂಬೈನ ಖಾಸಗಿ ಹೋಟೆಲ್ನಲ್ಲಿ ಒಟ್ಟಿಗೆ ಗೋಚರಿಸಿದ ದಂಪತಿ. ವಿಚ್ಛೇದನದ ಸುದ್ದಿಗೆ ತೆರೆ ಎಳೆದ ಸ್ಟಾರ್ ಜೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.